ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು MS ಡಿಜಿಟಲ್ ವರ್ಲ್ಡ್. ಫ್ರೆಂಡ್ಸ್, ನಾವು ಹಿಂದಿನ ವಿಡಿಯೋದಲ್ಲಿ SW ಪ್ರೈಸ್ ಮನಿ ಅಪ್ಲಿಕೇಶನನ್ನು ಯಾವ ರೀತಿಯಾಗಿ ಅಪ್ಲೈ ಮಾಡೋಕ್ಕೆಂಬುದನ್ನು ಅದರ ಸಂಪೂರ್ಣವಾದ ಮಾಹಿತಿಯನ್ನು ನೀಡುತ್ತಿದ್ದೇನೆ. ಇದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ನ ತಪ್ಪದೇ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನಾವಿಂದು 2022-23 ಸಾಲಿನಲ್ಲಿ ಮೆಟ್ರಿಕ್ ನಂತರದ ಪ್ರೈಸ್ ಮನಿ ಅಪ್ಲಿಕೇಶನನ್ನು ಬಿಟ್ಟಿದ್ದಾರೆ. ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡುತ್ತೇನೆ. ಹಾಗೂ ಈ SW ಪ್ರೈಸ್ ಮನಿಯ ಅಪ್ಲಿಕೇಶನ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುತ್ತೇನೆ. ಅಲ್ಲಿ ಹೋಗಿ ನೀವು ಕ್ಲಿಕ್ ಮಾಡಿ ಅಪ್ಲಿಕೇಶನನ್ನು ಹಾಕ್ಬೋದು. ಫ್ರೆಂಡ್ಸ್, ನಾವು SW ಸಮಾಜ ಕಲ್ಯಾಣ ಆಯುಕ್ತಾಲಯದಲ್ಲಿ ಹೋಗಿ ಇಲ್ಲಿ ಮೆಟ್ರಿಕ್ ನಂತರದ ಪದವಿ ಸ್ನಾತಕೋತ್ತರ ಪ್ರೋತ್ಸಾಹಧನ ಅಂತ ಇದೆ. ಇದರ ಮೇಲೆ ನಾವು ಕ್ಲಿಕ್ ಮಾಡಿ ಇದರ ಅಪ್ಲಿಕೇಶನನ್ನು ಹಾಕ್ಬೋದು. ಇದಕ್ಕಿಂತ ಮೊದಲು ಕೆಲವೊಂದು ವಿದ್ಯಾರ್ಥಿಗಳು ನಮಗೇನು ಕೇಳ್ತಾರಂತಪ್ಪ ಅಂದರೆ, SSLC ಇದ್ದವ್ರು ಹೆಂಗೆ ಹಾಕ್ಬೇಕ್ರಿ ಅಪ್ಲಿಕೇಶನ್, ಅದು ಗೊತ್ತಾಗತ್ತಿಲ್ಲ. ಅಂದರೆ ಇವರು ವೆಬ್ಸೈಟ್ದವ್ರು ಏನು ಹೇಳ್ಯಾರಂದ್ರೆ, ನಮ್ಮ ಕರ್ನಾಟಕ ಸರ್ಕಾರದಿಂದ ಏನು ಹೇಳ್ಯಾರಂದ್ರೆ, SSLC ಮುಗಿಸಿದವ್ರಿಗೆ ಅಪ್ಲಿಕೇಶನನ್ನು ಹಾಕುವ ಅಗತ್ಯವಿರುವುದಿಲ್ಲ. ಏಕೆಂದರೆ ಅವರು ತಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಬೇಕಾಗತ್ತೆ. SSLC ಪಾಸ್ ಆದವರಿಗೆ ನೇರವಾಗಿ ತಮ್ಮ ಬ್ಯಾಂಕ್ ಖಾತೆಗೆ ಹಣವನ್ನು ಜಮಾ ಮಾಡಲಾಗುತ್ತದೆ. ಆದ್ದರಿಂದ ವಿದ್ಯಾರ್ಥಿಗಳು ತಮ್ಮ ಖಾತೆಗೆ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ಇದಾದ ಬಳಿಕ ತಾವು ಅಪ್ಲಿಕೇಶನನ್ನು SSLC ಈ ರೀಸೆಂಟಾಗಿ ಪಾಸ್ ಆದವರು ಅಪ್ಲಿಕೇಶನ್ ಹಾಕೋ ಜರುರತ್ತಿರೋಂಗಿಲ್ಲ. ಇನ್ನು SSLC ಇಲ್ಲಾರ್ದವರು ಡಿಗ್ರಿ ಸೆಕೆಂಡ್ ಇಯರ್ PUC PG ಈ ಥರ ಈ ಪಾಸ್ ಆದವರು ಅಪ್ಲಿಕೇಶನ್ ಇಲ್ಲಿ ಕಾಣ್ತಿರೋ ಹಾಗೆ ಮೆಟ್ರಿಕ್ ನಂತರದ ಪದವಿ ಸ್ನಾತಕೋತ್ತರ ಪ್ರೋತ್ಸಾಹಧನ ಅಂತ ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಇದಾದ ಬಳಿಕ ತಮ್ಮ ಹೋಮ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡಿರಿ ಫ್ರೆಂಡ್ಸ್, ಒಂದು ವೇಳೆ ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕುವಾಗ ನೀವು ಹಿಂದೆ ಕಲಿತಿರುವ ಕಾಲೇಜು ಲಿಸ್ಟಲ್ಲಿ ಈ ಅಪ್ಲಿಕೇಶನ್ ಲಿಸ್ಟಲ್ಲಿ ಇರ್ಲಿಕ್ಕಂದ್ರೆ ನಿಮ್ಮ ಹತ್ತಿರದ ಸಮಾಜ ಕಲ್ಯಾಣ ಆಫೀಸ್ಗೆ ಹೋಗಿ ಭೇಟಿ ನೀಡಬೇಕಾಗುತ್ತೆ. ಆವಾಗ ನಿಮ್ಮ ಅಪ್ಲಿಕೇಶನಲ್ಲಿ ನಿಮ್ಮ ಕಾಲೇಜ್ ಹೆಸರು ಬಂದರೆ ಮಾತ್ರ ನಿಮಗೆ ಅಪ್ಲಿಕೇಶನನ್ನು ಹಾಕೋಕ್ಕೆ ಬರುತ್ತದೆ. ಇದರ ಜೊತೆಗೆ CGPA ಮತ್ತು DGPA ಅಂಕಗಳನ್ನು ಹೊಂದಿರುವ ಎಲ್ಲ ವಿದ್ಯಾರ್ಥಿಗಳು ಸಮಾಜ ಕಲ್ಯಾಣ ಇಲಾಖೆಯ ಸಂಬಂಧಪಟ್ಟ ರಿಜಿಸ್ಟ್ರಾರ್ನಿಂದ ಸ್ಪಷ್ಟೀಕರಣದೊಂದಿಗೆ ತಾವು ಅಪ್ಲಿಕೇಶನನ್ನು ಹಾಕಬೇಕಾಗುತ್ತೆ. ಇಲ್ಲಿಕಂದ್ರೆ ಆ ಅಪ್ಲಿಕೇಶನ್ ಕನ್ಸಿಡರ್ ಆಗಲ್ಲ, ರಿಜೆಕ್ಟ್ ಆಗುತ್ತೆ. ಯಾರ್ಯಾರಿಗೆ ಎಷ್ಟೆಷ್ಟು ಪ್ರೈಸ್ ಮನಿ ಅಂದರೆ ನಮ್ಗೆ ಅಮೌಂಟ್ ಬರ್ತದಂದ್ರೆ, PUC ಡಿಪ್ಲೊಮಾದವ್ರಿಗೆ 20,000 ಬರುತ್ತೆ. ಇಲ್ಲಿ ಕೋರ್ಸ್ ಮತ್ತು ಅಮೌಂಟನ್ನು ಕೊಟ್ಟಿದ್ದಾರೆ. ಎಲ್ಲವನ್ನು ಸರಿಯಾಗಿ ನೋಡ್ಕೋಬೇಕು. ಪೋಸ್ಟ್ ಗ್ರ್ಯಾಜುಯೇಷನ್, ಅಗ್ರಿಕಲ್ಚರ್, ಇಂಜಿನಿಯರಿಂಗ್, ವೆಟರ್ನರಿ, ಮೆಡಿಕಲ್, ಮೆಡಿಸಿನ್ ಈ ರೀತಿಯಾಗಿ ವಿವಿಧ ಕೋರ್ಸುಗಳ ಅಪ್ಲಿಕೇಶನನ್ನು ನಾವು ಹಾಕಬೇಕಾಗತ್ತೆ. ಇದರ ಜೊತೆಗೆ ನಾವು ಎಲ್ಲಿ ಅಪ್ಲಿಕೇಶನ್ ಹಾಕಬೇಕು ಹೆಂಗೆ ಅಂದರೆ, ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಅಂತ ಇರುತ್ತೆ, ಇದರ ಪ್ರಕಾರ ಹಾಕಬೇಕಾಗತ್ತೆ. ಒಂದು ವೇಳೆ ನಾವು ಅರ್ಜಿಯನ್ನು ಕಳೆದಿದ್ದರೆ ರೀಪ್ರಿಂಟ್ ಹಾಕಬೇಕಾಗತ್ತೆ. ರೀಪ್ರಿಂಟ್ ಅಂದಲ್ಲಿ ನಮ್ಮ SSLC ರಿಜಿಸ್ಟರ್ ನಂಬರನ್ನು ಹಾಕಿ ನಾವು ರೀಪ್ರಿಂಟ್ ತಗೋಬೋದು. ಒಂದು ವೇಳೆ ಅಪ್ಲಿಕೇಶನ್ ಎಡಿಟ್ ಮಾಡ್ಕೊಳ್ಬೋದು. ಇದರ ಜೊತೆ ನಮ್ಮ ಕಾಲೇಜು ಮತ್ತು ಯೂನಿವರ್ಸಿಟಿ ಲಿಸ್ಟನ್ನು ನೋಡ್ಬೋದು. ಅರ್ಜಿ ಸ್ಥಿತಿ ಎಲ್ಲಿಗಿದೆ, ಯಾವ ಪ್ರೊಸೆಸ್ಸಲ್ಲಿ ಬಂದು ನಿಂತಿದೆ ಎಂಬುದನ್ನು ನಾವಿಲ್ಲಿ ಚೆಕ್ ಮಾಡಿಕೊಳ್ಬಹುದಾಗಿದೆ. ಫ್ರೆಂಡ್ಸ್, ನಾವಿಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಅಂತ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಓಪನ್ ಆಗುತ್ತೆ. ಇಲ್ಲಿ ಮೊದಲಿಗೆ ಯಾವಾಗಲೂ ನಾವು SSLC ಯಾವ ಬೋರ್ಡ್, CBSE, ICSE, ಅದರ ಸ್ಟೇಟ್ ಬೋರ್ಡು, ಕರ್ನಾಟಕ ಓಪನ್ ಬೋರ್ಡು ಅಥವಾ SSLC ಬೋರ್ಡ್ ಅಂತ ಕೇಳುತ್ತೆ. ಇಲ್ಲಿ ಏರ್ ಹಾಕಬೇಕಾಗತ್ತೆ. ಇಲ್ಲಿ SSLC ರಿಜಿಸ್ಟರ್ ನಂಬರ್ ಹಾಕಬೇಕಾಗತ್ತೆ. ಆಮೇಲೆ ತಮ್ಮ ಕಾಸ್ಟ್ SC ST SC ಇದ್ದು ಬುದ್ಧಿಸಮ್ ಕನ್ವರ್ಟ್ ಆದಂಥವ್ರು ಹಾಕಬೇಕಾಗತ್ತೆ. ಇದರ ನಂತರ ಆಧಾರದಲ್ಲಿರುವ ಹಾಗೆ ತಮ್ಮ ಹೆಸರನ್ನು ಇಲ್ಲಿ ಹಾಕಬೇಕಾಗತ್ತೆ. ಸಬ್ಮಿಟ್ ಆದ ನಂತರ ತಮ್ಮ ಬ್ಯಾಂಕ್ ಖಾತೆ, ಕಾಸ್ಟ್, ಇನ್ಕಮ್ ಮತ್ತು ರೀಸೆಂಟ್ಲಿ ಪಾಸ್ ಆದ ಮಾರ್ಕ್ಸ್ ಕಾರ್ಡನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ಅಪ್ಲೋಡ್ ಮಾಡಿದ ನಂತರ ಒಂದು ಪ್ರಿಂಟ್ ಅಕ್ನಾಲಜ್ಮೆಂಟ್ ಬಂದ ನಂತರ ತಾವು ಹಿಂದೆ ಕಲಿತಿರುವ ಕಾಲೇಜಲ್ಲಿ ಎಲ್ಲ ಡಾಕ್ಯುಮೆಂಟ್ಸನ್ನು ಅಟೆಸ್ಟೆಡ್ ಮಾಡಿಸಿ ನೀವು ಯಾವ ಸಮಾಜ ಕಲ್ಯಾಣ ಇಲಾಖೆ ಸಂಬಂಧಪಡ್ತಿರೋ ಡಿಸ್ಟಿಕ್ ಅಲ್ಲಿ ಹೋಗಿ ನೀವು ಅಪ್ಲಿಕೇಶನನ್ನು ಕೊಡಬೇಕಾಗುತ್ತೆ.
ಎಲ್ಲ ಸೂಚನೆಗಳನ್ನು ಕಡ್ಡಾಯವಾಗಿ ಓದಿ ಅಪ್ಲಿಕೇಶನನ್ನು ಹಾಕಬೇಕಾಗತ್ತೆ. ಏನೇ ತೊಂದರೆ ಅಥವಾ ನಿಮ್ಮ ಏನೇ ಸಂಬಂಧಪಟ್ಟ ತೊಂದರೆ ಇದ್ದರೆ ಸಮಾಜ ಕಲ್ಯಾಣ ಇಲಾಖೆಯ ಆಫೀಸ್ಗೆ ಹೋಗಿ ಭೇಟಿ ನೀಡಬಹುದು ಫ್ರೆಂಡ್ಸ್. ಇದೇ ರೀತಿ ಹೆಚ್ಚಿನ ವಿಡಿಯೋಗಾಗಿ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಮುಂದೆ ಯಾವ ರೀತಿಯಾದ ವಿಡಿಯೋ ಬೇಕೆಂಬುದನ್ನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್.